ಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಸಿಎಂ ಡಿಸಿಎಂ ನಿವಾಸಕ್ಕೆ ಹೋಗ್ತಾರೆ. ಡಿಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಎಲ್ಲ ರೀತಿಯ ಸಿದ್ಧತೆಗಳಾಗಿದೆ. ಸಿದ್ದರಾಮಯ್ಯ ಅವರ ಆಗಮನಕ್ಕಾಗಿ ಡಿಕೆ ಶಿವಕುಮಾರ್ ಅವರು ಕಾಯ್ತಾ ಇದ್ದಾರೆ. ಅವರ ಮನೆಯ ಬಳಿ ಭಾರಿ ಭದ್ರತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸದ್ಯ ಈ ಮೀಟಿಂಗ್ ಅಲ್ಲಿ ಏನು ಚರ್ಚೆ ಆಗುತ್ತೆ ಅನ್ನೋದರ ಬಗ್ಗೆ ಕುತೂಹಲ ಒಂದು ಕಡೆಯಾದರೆ, ನಡೆಯುವಂಥ ಪ್ರೆಸ್ ಮೀಟ್ ಏನು ಅನ್ನೋದು ಕೂಡ ಕುತೂಹಲಕ್ಕೆ ಕಾರಣ. ಬ್ರೇಕ್ಫಾಸ್ಟ್ ಮೀಟಿಂಗ್ ಡಿಕೆ ಶಿವಕುಮಾರ್ ಅವರ ಮನೆಯ ಸಮೀಪ ಸಿಎಂ ಬರ್ತಾ ಇರೋದ್ರಿಂದ ಅಲ್ಲಿ ಹೆಚ್ಚುವರಿ ಭದ್ರತೆಗೆ ಪೊಲೀಸರನ್ನು ನಿಯೋಜಿಸಲಾಗಿದೆ. ಡಿಕೆಶಿ ಮನೆಯ ಬಳಿ ಭದ್ರತೆಗೆ 7 ಮಂದಿ ಇನ್ಸ್ಪೆಕ್ಟರ್, 12 ಮಂದಿ ಸಬ್ ಇನ್ಸ್ಪೆಕ್ಟರ್ ಇವರನ್ನೆಲ್ಲ ನಿಯೋಜಿಸಲಾಗಿದೆ. ಡಿಕೆ ಶಿವಕುಮಾರ್ ಅವರ ಸದಾಶಿವನಗರದ ನಿವಾಸದ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಬೆಂಗಳೂರಿನ ಸದಾಶಿವನಗರದಲ್ಲಿರ್ತಕ್ಕಂಥ ಕೆಂಕೇರಿ 2.2 ಈ ನಿವಾಸ ಏನಿದೆ ಇವತ್ತು ರಾಜ್ಯ ರಾಜಕಾರಣದಲ್ಲಿ ಸದ್ದನ್ನು ಮಾಡ್ತಾ ಇದೆ. ಯಾಕೆಂತಂದರೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು DCM ಡಿಕೆ ಶಿವಕುಮಾರ್ ನಿವಾಸಕ್ಕೆ ಆಗಮಿಸ್ತಿದ್ದಾರೆ. ಸದಾಶಿವನಗರದಲ್ಲಿರ್ತಕ್ಕಂಥ ಕೆಂಕೇರಿ ನಿವಾಸ ಏನಿದೆ ಇದು ಡಿಕೆ ಶಿವಕುಮಾರ್ ಅವರಿಗೆ ಸೇರಿರ್ತಕ್ಕಂಥದ್ದು ಅವರ ನಿವಾಸ. ಇಲ್ಲಿ ನಡೀತಕ್ಕಂಥ ರಾಜಕೀಯ ಚಟುವಟಿಕೆ, ಇಲ್ಲಿ ನಡೀತಕ್ಕಂಥ ಮಾತುಕತೆ ರಾಜ್ಯ ರಾಜಕಾರಣಕ್ಕೆ ಒಂದು ಸ್ಪಷ್ಟವಾಗಿರ್ತಕ್ಕ ಸಂದೇಶ ಕೊಡ್ತಕ್ಕಂಥ ನಿಟ್ಟಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಬ್ರೇಕ್ಫಾಸ್ಟ್ಗೆ ಕ್ಷಣಗಣನೆ ಆರಂಭಗೊಂಡಿದೆ. ನಾವು ಗಮನಿಸಬಹುದು DCM ಡಿಕೆ ಶಿವಕುಮಾರ್ ಅವರ ಅಧಿಕೃತವಾಗಿರೋ ನಿವಾಸ ಕೆಂಕೇರಿ 2.2 ಅಂದರೆ ಈ ನಿವಾಸ ಏನಿದೆ ಇದು DCM ಡಿಕೆ ಶಿವಕುಮಾರ್ ಅಧಿಕೃತ ನಿವಾಸ. ಈ ನಿವಾಸಕ್ಕೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಮಿಸ್ತಾ ಇದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಾಗೆ ದೊಡ್ಡ ಮಟ್ಟದ ಚರ್ಚೆಗಳು ಮುಂದುವರೆದಿರತಕ್ಕಂಥ ಹಿನ್ನೆಲೆಯಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆಯಾಮಗಳನ್ನು ಪಡೆದುಕೊಂಡಿರ್ತಕ್ಕಂಥ ಈ ಒಂದು ಏನು ವಿದ್ಯಮಾನ ಇವತ್ತು ಒಂದು ಸ್ಪಷ್ಟವಾಗಿರ್ತಕ್ಕ ಸಂದೇಶ ಕೊಡುವ ನಿಟ್ಟಿನಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಕ್ಕಂಥ ಸಾಧ್ಯತೆಗಳಿದೆ. ಹಾಗಾಗಿ ಇವತ್ತು ಈ ನಿವಾಸಕ್ಕೆ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಆಗಮಿಸ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಬಿಗಿಯಾಗಿರ್ತಕ್ಕಂಥ ಪೊಲೀಸ್ ಭದ್ರತೆಯನ್ನು ಕೂಡ ಮಾಡಲಾಗಿದೆ. ಮೊನ್ನೆ ಶನಿವಾರ DCM ಡಿಕೆ ಶಿವಕುಮಾರ್ ಸಿಎಂ ಅವರ ನಿವಾಸಕ್ಕೆ ತೆರಳಿದ್ರು. ಅಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು, ಕದನ ವಿರಾಮವನ್ನು ಘೋಷಣೆ ಮಾಡಿದ್ರು. ಕದನ ವಿರಾಮ ಘೋಷಣೆ ಅಂದ ತಕ್ಷಣ ಎಲ್ಲವೂ ಕೂಡ ಮುಕ್ತಾಯ ಅಲ್ಲ, ಬದಲಾಗಿ ತೆರೆಮರೆಯಲ್ಲಿ ಸರ್ಕಸ್ಗಳು ಅಂದರೆ ಶಸ್ತ್ರಾಭ್ಯಾಸ ಮಾಡಲಿಕ್ಕೆ ಒಂದು ಪೂರಕವಾಗಿರ್ತಕ್ಕಂಥ ವೇದಿಕೆ ಸೃಷ್ಟಿಯಾಗಿದೆ ಅಂತಕ್ಕಂಥದ್ದು. ಅದಕ್ಕೆ ಪೂರ್ವಭಾವಿಯಾಗಿ ಅದಕ್ಕೆ ಒಂದು ಪರ್ಯಾಯವಾಗಿರ್ತಕ್ಕಂಥ ಚಟುವಟಿಕೆಗಳು ಬೇರೆ ಬೇರೆ ಆಯಾಮಗಳಲ್ಲಿ ಕೂಡ ನಡೀತಾ ಇರ್ತದೆ. ಹಾಗಾಗಿ ಈಗ ಇವತ್ತು ಸಿಎಂ ಅವರು DCM ಶಿವಕುಮಾರ್ ನಿವಾಸಕ್ಕೆ ಬರ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿಯೇ ಒಂದಷ್ಟು ಚರ್ಚೆಗಳಿದೆ. ಯಾಕೆಂತಂದರೆ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ನ ಮೂಲಕ ಯಾವ ಸಂದೇಶ ಕೊಡಲಾಗುತ್ತೆ, ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಸೂಚನೆಯನ್ನು ಕಟ್ಟುನಿಟ್ಟಾಗಿ ಎಲ್ಲ ನಾಯಕರುಗಳು ಪಾಲಿಸಬೇಕು ಅಂತಕ್ಕ ಸಂದೇಶ ಕೊಡ್ತಕ್ಕಂಥದ್ದು ಮತ್ತು ಸದ್ಯಕ್ಕೆ ಯಾವುದೂ ಚಟುವಟಿಕೆ ಇಲ್ಲ, ಎಲ್ಲವನ್ನೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನುವಂಥ ನಿರ್ಧಾರಕ್ಕೆ ಬಂದಿರತಕ್ಕಂಥ ಈ ನಾಯಕರಿದ್ದಾರೆ. ಮತ್ತೊಂದು ಬಾರಿ ಕಾರ್ಯಕರ್ತರಿಗೆ ನಾಯಕರಿಗೆ ಸಂದೇಶ ಕೊಡುವ ನಿಟ್ಟಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಈ ಬ್ರೇಕ್ಫಾಸ್ಟ್ ಅತ್ಯಂತ ಮಹತ್ವ ಪಡ್ಕೊಂಡಿರ್ತಕ್ಕಂಥದ್ದು ಮತ್ತು ಇವತ್ತು ಡಿಕೆ ಶಿವಕುಮಾರ್ ಅವರ ನಿವಾಸವು ಕೂಡ ರಾಜ್ಯ ರಾಜಕಾರಣದಲ್ಲಿ ಬಹಳ ಪ್ರಾಮುಖ್ಯತೆ ಪಡ್ಕೊಂಡಿರ್ತಕ್ಕಂಥದ್ದು. ಇವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಮಾತ್ರ ಈ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಅನ್ನು ಮಾಡ್ತಾರೆ. ಆದರೆ ಅವ್ರ ಜೊತೆ ಬಂದಿರತಕ್ಕಂಥವರಿಗೆ ಇಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಮಾಜಿ ಸಂಸದರಾಗಿರ್ತಕ್ಕಂಥ DK ಸುರೇಶ್ ಅವರ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಂದರೆ ಇದು ಕೇವಲ ಬ್ರೇಕ್ಫಾಸ್ಟ್ ಅಷ್ಟೇ ಅಲ್ಲ, ಬದಲಾಗಿ ಈ ಬ್ರೇಕ್ಫಾಸ್ಟ್ ಹಿಂದಿರ್ತಕ್ಕಂಥ ಉದ್ದೇಶ, ಇದು ಕೊಡ್ತಕ್ಕಂಥ ಸಂದೇಶ ಮತ್ತು ಇದು ತೆರೆಮರೆಯಲ್ಲಿ ನಡೀತಿರ್ತಕ್ಕ ಶಸ್ತ್ರಾಭ್ಯಾಸ ಇವೆಲ್ಲವೂ ಕೂಡ ಸಹಜವಾಗಿಯೇ ಒಂದು ದೊಡ್ಡ ಮಟ್ಟದ ಚರ್ಚೆ ಕಾರಣ ಆಗ್ತಕ್ಕ ಸಾಧ್ಯತೆಗಳಿರುವಂಥ ಹಿನ್ನೆಲೆಯಲ್ಲಿ ಈ ಬ್ರೇಕ್ಫಾಸ್ಟ್ಗೆ ಕ್ಷಣಗಣನೆ ಆರಂಭಗೊಂಡಿದೆ. ಕ್ಯಾಮರಾಮನ್ ಶಿವಕುಮಾರ್ ಜೊತೆ ಆನಂದ್ P. ಬೈದ್ರಮನೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.